ಓಕೆ, ಜಸ್ಟ್ ಸೆಕೆಂಡ್ ಸರ್, ಅಪ್ಡೇಟ್ ಬರ್ತಾ ಇದೆ. ದೆಹಲಿ ಬಾಂಬ್ ಸ್ಫೋಟದ ಹಿಂದೆ ಆತ್ಮಾಹುತಿ ಬಾಂಬ್ ಸ್ಫೋಟದ ಶಂಕೆ, ಆತ್ಮಾಹುತಿ ದಳ. ಈ ಮನುಷ್ಯ ಏನಿದ್ದಾನೆ ಡಾಕ್ಟರ್ ಉಮರ್, ಆತ್ಮಾಹುತಿ ದಳದ ಒಬ್ಬ ವ್ಯಕ್ತಿ ಆಗಿದ್ನ ಈತ ಅಂತ, ಆತ್ಮಾಹುತಿಗೆ ರೆಡಿಯಾಗಿದ್ದ ಅಂತ. ಆತ್ಮಾಹುತಿ ದಳ ಅದು ಜೈಷ್ ಎ ಮೊಹಮ್ಮದ್ ಇರಬಹುದು, ಯಾರದನ್ನ ಇಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದು, ಅಲ್ಲಿ ಪ್ಲಾನ್ ಯಾರದು, ಅದೇ ಆಲ್ ಕನೆಕ್ಟೆಡ್. ಅದು ನೋಡಿದ್ರೆ ಮೇಲ್ನೋಟಕ್ಕೆ ಅವರೆಲ್ಲರೂ ಕನೆಕ್ಟೆಡ್ ಅಂತಾನೆ ಅನ್ಸುತ್ತೆ. ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಆತ್ಮಾಹುತಿ ಬಾಂಬ್ ಸ್ಫೋಟದ್ದೇ ಶಂಕೆ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಉಮರ್ ಆತನೇ ಆಗಿದ್ರೆ ಡಿಎನ್ಎ ಮ್ಯಾಚ್ ಆಗಿರೋ ರಿಪೋರ್ಟ್ ಇನ್ನಷ್ಟೇ ಬರಬೇಕಾಗಿದೆ, ಎಫ್ಎಸ್ಎಲ್ ರಿಪೋರ್ಟ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಅದು ಕನ್ಫರ್ಮ್ ಆದ್ರೆ ಆ ಡಾಕ್ಟರ್ ಉಮರ್ ನಬಿ ಆತ್ಮಾಹುತಿಗೆ ಮುಂದಾದ ಅಂತ ಹೇಳಬೇಕಾಗುತ್ತೆ, ಒಂದ್ ವೇಳೆ ಇದೆಲ್ಲ ಕನ್ಫರ್ಮ್ ಆದರೆ. ಸೊ ಹಾಗಾದ್ರೆ ದೆಹಲಿ ಬಾಂಬ್ ಸ್ಫೋಟದ ಹಿಂದೆ ಸೂಸೈಡಲ್ ಟೆರರಿಸ್ಟ್ ಆಕ್ಟ್ ಇದೆಯಾ? ಆತ್ಮಾಹುತಿ ದಳ ಅವ್ರದ್ದು ಒಂದು ಟೀಮೇ ಇದೆ, ಅದು ಆತ್ಮಾಹುತಿ ಎನಿ ಟೈಮ್ ಸಹಾಯಕ್ಕೆ ರೆಡಿಯಾಗಿರುವಂತವ್ರು. ಸತ್ತು ಬಿಟ್ರೆ ಜನ್ನತ್ ಸಿಗುತ್ತೆ, ಸ್ವರ್ಗ ಸಿಗತ್ತೆ, ನಾವು ಧರ್ಮಕ್ಕೋಸ್ಕರ ಹೋರಾಡಿ ವೀರ ಯೋಧರು ಅಂತ ಸತ್ ಮೇಲೆ ಅನಿಸ್ಕೋತೀವಿ ಅಂತ ಡಾಕ್ಟರ್ ಈತ ಹೈಲಿ ಲಿಟರೇಟ್ ಪರ್ಸನ್, ಬಹಳ ಚೆನ್ನಾಗಿ ಓದ್ಕೊಂಡಿರೋಂತ ವಿದ್ಯಾವಂತ ಮನುಷ್ಯ. ಇಂಥ ನೂರಾರು ಸಾವಿರಾರು ಜನರನ್ನ ಬ್ರೈನ್ ವಾಶ್ ಮಾಡಲಾಗತ್ತೆ. ಆತ ಬಂದು ಇಲ್ಲಿ ಜನರನ್ನ ಕೊಂದು ನೋಡಿ, ಇಷ್ಟು ಪುಟ್ಟ ಮಕ್ಕಳ ತಂದೆ ತಾಯಿಯರನ್ನ ಕೊಂದು ಇವರಿಗೆ ಎಂಥ ಮೌಢ್ಯ ಸ್ವರ್ಗ ಸಿಗುತ್ತಾ ಇದೆ. ಸ್ವರ್ಗ ಎಂಥ ಮೌಢ್ಯ, ಎಂಥ ಒಂದು ದುರಂತ ಇವ್ರುಗಳದ್ದು ನೋಡಿ. ತಾವು ಸಾಯದಲ್ಲದೆ ಪಾಪದ ಎಳೆ ಕಂದಮಗಳ ತಂದೆ ತಾಯಿಗಳನ್ನು ಸಾಯಿಸಿ, ಮುಗ್ಧ ಜನರನ್ನು ಸಾಯಿಸಿ ಇವರು ಸ್ವರ್ಗ ತಗೊಳ್ಳೋರು. ಇವರು ಇಂಥ ಜನರನ್ನ ಕೊಂದು ಮುಗ್ಧರನ್ನ, ಪಾಪದವ್ರನ್ನ, ಎಳೆ ಮಕ್ಕಳನ್ನ, ಮಹಿಳೆಯರನ್ನ ಕೊಂದು ಗೋಳಾಡಿಸಿ ಉಳಿಸಿಕೊಳ್ಳಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಅಂತ ಇದನ್ನ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಮಾತುಗಳ ಪ್ರೇರಣೆಯಲ್ಲ ಹೇಳ್ತಾ ಇದ್ದೀನಿ. ಮನುಷ್ಯರನ್ನ ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಅಂತ ಅವ್ರು ಹೇಳಿದ್ರು ಹಿಂದೆ. ಅಂದ್ರೆ ಇಷ್ಟು ಹಿಂಸೆಯಿಂದ, ಇಷ್ಟು ಅತಾರ್ಕಿಕವಾದ ಅನವಶ್ಯಕವಾದ ಹಿಂಸೆಯಿಂದ ಏನು ಉಳಿಸ್ಕೊಳ್ಳೋಂಥದ್ದು ಏನಿದೆ? ಎಂಥ ಹುಚ್ಚುತನ ಅಲ್ವಾ ಇದು? ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈ ಕ್ಷಣಕ್ಕೆ ಏನು ಅಪ್ಡೇಟ್ ಕೊಡ್ತೀರಿ? ನಾಗೇಂದ್ರ ಬಾಬು, ಈ ಕ್ಷಣಕ್ಕೆ ಈಗ ಸಂಪೂರ್ಣವಾಗಿ ಪೊಲೀಸ್ ಸಿಬ್ಬಂದಿ ಎಲ್ಲವನ್ನು ಕೂಡ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. 3 ಜನರ ಬಂಧನ ಆಗಿದೆ. ಈ ಹೊತ್ತಿಗೆ ಸಂಪೂರ್ಣವಾಗಿ ಈ ಜಾಗ ಇದೆಯಲ್ಲ, ಚಾಂದಿನಿ ಚೌಕ್, ಇದು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ನೋಡಿ, ಇಲ್ಲಿ ಕ್ಷಣಕ್ಕೂ ಕೂಡ ಇಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಸೇರಿದಂತೆ ಎನ್ಎಸ್ಪಿ ಕಮಾಂಡೋಗಳು, ಫೋರೆನ್ಸಿಕ್ ಸಿಬ್ಬಂದಿ, ಟೆಕ್ನಿಕಲ್ ಸಿಬ್ಬಂದಿ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಇದ್ದಾರೆ. ನೋಡಿ, ಎಕ್ಸಾಕ್ಟ್ ಆಗಿ ನಮ್ಮ ಲೋಹಿತ್ ಈ ಕಡೆ ತೋರಿಸ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಜೈನ ಮಂದಿರವೂ ಕೂಡ ಇದೆ. ಆ ಜೈನ ಮಂದಿರದ ಬಲಭಾಗದಲ್ಲಿ ನಿಮ್ಗೆ ಕಾಣಿಸಬಹುದು ನಿನ್ನೆ ಆಗಿರುವಂತ ಸ್ಫೋಟ ಆಗಿರುವಂತ ಜಾಗ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲೊಂದು 4-5 ಕಾರ್ ಎಲ್ಲ ನಿಂತಿದೆ, ಒಂದು ಸಿಗ್ನಲ್ ಇದೆ. ಇದೇ ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಸಮಯದಲ್ಲಿ ದುತ್ ಅಂತ ಹೇಳಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಬಿದ್ದಿರುವಂತಹ ಅವಶೇಷಗಳನ್ನ ನೋಡ್ತಾ ಇದ್ರೆ ನಿನ್ನೆ ಸಂಪೂರ್ಣವಾಗಿ ಈ ರಸ್ತೆ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಅಂದ್ರೆ ರಕ್ತವೇ ಈ ರಸ್ತೆಯಲ್ಲಿ ತುಂಬಿಕೊಂಡಿತ್ತು. ಸುಟ್ಟೋಗಿರುವಂತಹ ಕುರುಹುಗಳನ್ನೆಲ್ಲ ತಾವು ನೋಡ್ತಾ ಇದ್ರಿ. ಇನ್ನು ಕ್ಲೋಸರ್ ಆಗಿ ತೋರಿಸ್ತಾ ಹೋದ್ರೆ ಆ ಪರದೆಗಳನ್ನ ತಾವು ನೋಡ್ತಾ ಇದ್ರಲ್ಲ, ಅಲ್ಲಿ ಒಳಗಡೆ ಅಲ್ಲಿ ಆಗಿರೋದ್ರಿಂದಾಗಿ ಅಲ್ಲಿ ಈಗ ಪರದೆಯನ್ನ ಕಟ್ಟಿ ಎನ್ಎಸ್ಜಿ ಕಮಾಂಡೋಗಳು ಸೇರಿದಂತೆ ಎಫ್ಎಸ್ಎಲ್ ಸೇರಿದಂತೆ ಟೆಕ್ನಿಕಲ್ ಸಿಬ್ಬಂದಿ ಹಾಗೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಇದ್ದಾರೆ. ಇನ್ನೊಂದು ವಿಚಾರವನ್ನು ನಾವು ಗಮನಹರಿಸಿ ನೋಡಿದ್ರೆ ನಾಗೇಂದ್ರ ಬಾಬು, ನಿನ್ನೆ ರೆಡ್ ಫೋರ್ಟ್ ರಜೆ ಇತ್ತು. ರೆಡ್ ಫೋರ್ಟ್ಗೆ ನಿನ್ನೆ ಯಾರು ಕೂಡ ಬರಂಗಿರ್ಲಿಲ್ಲ. ಒಂದು ವೇಳೆ ಆತ ಏನಾದ್ರೂ ನಿನ್ನೆ ರೆಡ್ ಫೋರ್ಟ್ ಓಪನ್ ಇತ್ತು ಅನ್ನೋದಾದ್ರೆ ರೆಡ್ ಫೋರ್ಟ್ ನ ಒಳಗಡೆ ಹೋಗಿದ್ರೆ ಸಾವಿರಾರು ಜನ ಇಲ್ಲಿ ಒಳಗಡೆ ಇರ್ತಾ ಇದ್ರು. ಈ ರಸ್ತೆ ಇದೆಯಲ್ಲ, ಲಕ್ಷಾಂತರ ಜನ ಇಲ್ಲಿ ಓಡಾಡುವಂತ ರಸ್ತೆ ಇದು. ಚಾಂದಿನಿ ಚೌಕ್ ನ ಪ್ರಮುಖವಾದಂತಹ ಸರ್ಕಲ್ ಇದಾಗಿರುತ್ತೆ. ಈ ರಸ್ತೆಯಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ. ಈ ಸಮಯ ನಿನ್ನೆ ರಜೆ ಇದ್ದ ಕಾರಣದಿಂದ ರೆಡ್ ಫೋರ್ಟ್ ಬಂದಾಗಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇದು ಜೈನ ಟೆಂಪಲ್, ನಾನು ಆಗ್ಲೇ ಹೇಳಿದ್ನಲ್ಲ, ಜೈನ ಟೆಂಪಲ್ ನ ಎದುರುಗಡೆ ಈ ಚಾಂದಿನಿ ಚೌಕ್ ನ ಪ್ರಮುಖವಾದಂತಹ ಹಬ್ ಇದು. ಇಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತ ಹೇಳಿದ್ರೆ ಸಹಜವಾಗಿ ನಾವು ನಿನ್ನೆಲ್ಲ ಸಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ ನಾಗೇಂದ್ರ ಬಾಬು, ಸಿಎನ್ಜಿ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ವಲ್ಲ, ಬಹುತೇಕ ಅದು ಅಲ್ಲ ಅನ್ನೋದು ಇಲ್ಲಿ ಖಚಿತ ಆಗ್ತಿರುವಂತದ್ದು ನಿಮ್ಗೆ ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾಗೇಂದ್ರ ಬಾಬು, ನಿಮ್ಗೆ ಒಂದು ಬೋರ್ಡ್ ತೋರಿಸ್ತೀನಿ. ಆ ಬೋರ್ಡ್ ಕೆಳಗಡೆ ಆಗಿರೋದು ಆ ಸ್ಪಾಟ್ ಅನ್ನ ನಿಮ್ಗೆ ತೋರಿಸ್ತೀನಿ. ನೋಡಿ, ಶಿಖರ್ ಅಂತ ಹೇಳಿ ಒಂದು ಬೋರ್ಡ್ ನಿಮ್ಗೆ ಕಾಣಿಸ್ತಾ ಇದೆ ನಾಗೇಂದ್ರ ಬಾಬು. ಆ ಸಿಗ್ನಲಿಂಗ್ ಇದೆಯಲ್ಲ, ಆ ಸಿಗ್ನಲ್ ಮುಂದ್ಗಡೆ ಶಿಖರ್ ಅಂತ ಒಂದು ಹಸಿರು ಬಣ್ಣದ ಬೋರ್ಡ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆ ಬೋರ್ಡ್ ನ ಕೆಳಗಡೆ ಫಸ್ಟ್ ಬ್ಲಾಸ್ಟ್ ಆಗುತ್ತೆ.
ಫಸ್ಟ್ ಬ್ಲಾಸ್ಟ್ ಆಗಿ ಆ ನಂತರ ಸುತ್ತಮುತ್ತ ಇದ್ದಂತ ವಾಹನಗಳಿಗೆಲ್ಲ ಬೆಂಕಿ ತಗುಲಿ ಜನ ಜಲ್ಲಾಪಿಲ್ಲಿಯಾಗಿ ಓಡ್ತಾರೆ. ಬ್ಲಾಸ್ಟ್ ನ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದ್ರೆ ನುಚ್ಚು ನೂರಾಗಿ ಅಲ್ಲಿ ಇದ್ದ ಡೆಡ್ ಬಾಡಿ ಎಲ್ಲ ಬೀಳುತ್ತೆ. ನೋಡಿ, ಸಹಜವಾಗಿ ನೀವು ನೋಡ್ತಾ ಹೋದಾಗೆ ಈ ಪ್ರಮುಖ ಆರೋಪಿಗಳು 3 ಜನ ಇದಾರಲ್ಲ, ಅದರಲ್ಲಿ ಒಬ್ಬ ಉಮರ್ ಏನಿದಾನಲ್ಲ, ಆತ ಕಾಶ್ಮೀರ ಮೂಲದವನು ಅನ್ನುವಂತ ಮಾಹಿತಿ ಯಾವಾಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಾರೆ. ಆತ ಡಾಕ್ಟರ್, ಆತ ಫ್ರಂಟ್ ಕಾಲರ್ ಜಾಬ್ ನಲ್ಲಿ ಇರ್ತಾನೆ. ಆತ ಒಂದಿಷ್ಟು ಕಮ್ಯುನಲ್ ಅಂದ್ರೆ ಒಂದು ಕೋಮಿನ ಜನರನ್ನ ಆತ ಸಂಪರ್ಕ ಮಾಡಿ ಅವರ ಮನವನ್ನ ಒಲಿಸಿ ಅವರಿಗೆ ಜಿಹಾದಿ ಅನ್ನುವಂತ ಒಂದಿಷ್ಟು ವಿಚಾರವನ್ನ ತುಂಬಿ ಸತ್ರೆ ಜುನತ್ತಾಗತ್ತೆ ಅನ್ನುವಂತ ಅಭಿಪ್ರಾಯವನ್ನ ಅವರನ್ನು ಮೂಡಿಸಿ ಧರ್ಮಾಂಧತೆಯನ್ನ ಅವರಿಗೆ ತುಂಬಿ ಅವರನ್ನ ಆತ ಮೋಟಿವೇಟ್ ಮಾಡಿ ಬಳಸ್ಕೊಂಡಿದ್ದ ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಭಯೋತ್ಪಾದಕ ಸಂಘಟನೆ ಸಂಪರ್ಕದಲ್ಲಿ ಜಸ್ಟ್ ಸೆಕೆಂಡ್ ಸರ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿ ಬಾಂಬ್ ಸ್ಫೋಟದ ಹಿಂದೆ ಆತ್ಮಾಹುತಿ ಬಾಂಬ್ ಸ್ಫೋಟದ ಶಂಕೆ ಆತ್ಮಾಹುತಿ ದಳ. ಈ ಮನುಷ್ಯ ಏನಿದ್ದಾನೆ ಡಾಕ್ಟರ್ ಉಮರ್ ಆತ್ಮಾಹುತಿ ದಳದ ಒಬ್ಬ ವ್ಯಕ್ತಿ ಆಗಿದ್ನ ಈತ ಅಂತ, ಆತ್ಮಾಹುತಿಗೆ ರೆಡಿಯಾಗಿದ್ದ ಅಂತ. ಆತ್ಮಾಹುತಿ ದಳ ಅದು ಜೈಷ್ ಎ ಮೊಹಮ್ಮದ್ ಇರಬಹುದು, ಯಾರದನ್ನ ಇಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದು, ಅಲ್ಲಿ ಪ್ಲಾನ್ ಯಾರದು, ಅದೇ ಆಲ್ ಕನೆಕ್ಟೆಡ್. ಅದು ನೋಡಿದ್ರೆ ಮೇಲ್ನೋಟಕ್ಕೆ ಅವರೆಲ್ಲರೂ ಕನೆಕ್ಟೆಡ್ ಅಂತಾನೆ ಅನ್ಸುತ್ತೆ. ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಆತ್ಮಾಹುತಿ ಬಾಂಬ್ ಸ್ಫೋಟದ್ದೇ ಶಂಕೆ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಉಮರ್ ಆತನೇ ಆಗಿದ್ರೆ ಡಿಎನ್ಎ ಮ್ಯಾಚ್ ಆಗಿರೋ ರಿಪೋರ್ಟ್ ಇನ್ನಷ್ಟೇ ಬರಬೇಕಾಗಿದೆ, FSL ರಿಪೋರ್ಟ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಅದು ಕನ್ಫರ್ಮ್ ಆದ್ರೆ ಆ ಡಾಕ್ಟರ್ ಉಮರ್ ನಬಿ ಆತ್ಮಾಹುತಿಗೆ ಮುಂದಾದ ಅಂತ ಹೇಳಬೇಕಾಗುತ್ತೆ, ಒಂದ್ ವೇಳೆ ಇದೆಲ್ಲ ಕನ್ಫರ್ಮ್ ಆದರೆ. ಸೊ ಹಾಗಾದ್ರೆ ದೆಹಲಿ ಬಾಂಬ್ ಸ್ಫೋಟದ ಹಿಂದೆ ಸೂಸೈಡಲ್ ಟೆರರಿಸ್ಟ್ ಆಕ್ಟ್ ಇದೆಯಾ? ಆತ್ಮಾಹುತಿ ದಳ ಅವ್ರದ್ದು ಒಂದು ಟೀಮೇ ಇದೆ, ಅದು ಆತ್ಮಾಹುತಿ ಎನಿ ಟೈಮ್ ಸಹಾಯಕ್ಕೆ ರೆಡಿಯಾಗಿರುವಂತವ್ರು. ಸತ್ತು ಬಿಟ್ರೆ ಜನ್ನತ್ ಸಿಗುತ್ತೆ, ಸ್ವರ್ಗ ಸಿಗತ್ತೆ, ನಾವು ಧರ್ಮಕ್ಕೋಸ್ಕರ ಹೋರಾಡಿ ವೀರ ಯೋಧರು ಅಂತ ಸತ್ ಮೇಲೆ ಅನಿಸ್ಕೋತೀವಿ ಅಂತ ಡಾಕ್ಟರ್ ಈತ ಹೈಲಿ ಲಿಟರೇಟ್ ಪರ್ಸನ್, ಬಹಳ ಚೆನ್ನಾಗಿ ಓದ್ಕೊಂಡಿರೋಂತ ವಿದ್ಯಾವಂತ ಮನುಷ್ಯ. ಇಂಥ ನೂರಾರು ಸಾವಿರಾರು ಜನರನ್ನ ಬ್ರೈನ್ ವಾಶ್ ಮಾಡಲಾಗತ್ತೆ. ಆತ ಬಂದು ಇಲ್ಲಿ ಜನರನ್ನ ಕೊಂದು ನೋಡಿ, ಇಷ್ಟು ಪುಟ್ಟ ಮಕ್ಕಳ ತಂದೆ ತಾಯಿಯರನ್ನ ಕೊಂದು ಇವರಿಗೆ ಎಂಥ ಮಣ್ಣು ಸ್ವರ್ಗ ಸಿಗುತ್ತಾ ಇದೆ ಸ್ವರ್ಗ. ಎಂಥ ಮೌಢ್ಯ, ಎಂಥ ಒಂದು ದುರಂತ ಇವುಗಳದ್ದು ನೋಡಿ. ತಾವು ಸಾಯದಲ್ಲದೆ ಪಾಪದ ಎಳೆ ಕಂದಮಗಳ ತಂದೆ ತಾಯಿಗಳನ್ನು ಸಾಯಿಸಿ, ಮುಗ್ಧ ಜನರನ್ನು ಸಾಯಿಸಿ ಇವರು ಸ್ವರ್ಗ ತಗೊಳ್ಳೋರು. ಇವರು ಇಂಥ ಜನರನ್ನ ಕೊಂದು ಮುಗ್ಧರನ್ನ, ಪಾಪದವರನ್ನ, ಎಳೆ ಮಕ್ಕಳನ್ನ, ಮಹಿಳೆಯರನ್ನ ಕೊಂದು ಗೋಳಾಡಿಸಿ ಉಳಿಸಿಕೊಳ್ಳಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಅಂತ ಇದನ್ನ ನಾನು ಪೂರ್ಣಚಂದ್ರ ತೇಜಸ್ವಿ ಅವರ ಮಾತುಗಳ ಪ್ರೇರಣೆಯಲ್ಲ ಹೇಳ್ತಾ ಇದ್ದೀನಿ. ಮನುಷ್ಯರನ್ನ ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಯಾವ್ದಾದ್ರು ಇದೆಯಾ ಅಂತ ಅವ್ರು ಹೇಳಿದ್ರು ಹಿಂದೆ. ಅಂದ್ರೆ ಇಷ್ಟು ಹಿಂಸೆಯಿಂದ, ಇಷ್ಟು ಅತಾರ್ಕಿಕವಾದ ಅನವಶ್ಯಕವಾದ ಹಿಂಸೆಯಿಂದ ಏನು ಉಳಿಸ್ಕೊಳ್ಳೋಂಥದ್ದು ಏನಿದೆ? ಎಂಥ ಹುಚ್ಚುತನ ಅಲ್ವಾ ಇದು? ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈ ಕ್ಷಣಕ್ಕೆ ಏನ್ ಅಪ್ಡೇಟ್ ಕೊಡ್ತೀರಿ? ನಾಗೇಂದ್ರ ಬಾಬು, ಈ ಕ್ಷಣಕ್ಕೆ ಈಗ ಸಂಪೂರ್ಣವಾಗಿ ಪೊಲೀಸ್ ಸಿಬ್ಬಂದಿ ಎಲ್ಲವನ್ನು ಕೂಡ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. 3 ಜನರ ಬಂಧನ ಆಗಿದೆ. ಈ ಹೊತ್ತಿಗೆ ಸಂಪೂರ್ಣವಾಗಿ ಈ ಜಾಗ ಇದೆಯಲ್ಲ, ಚಾಂದಿನಿ ಚೌಕ್, ಇದು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ನೋಡಿ, ಇಲ್ಲಿ ಕ್ಷಣಕ್ಕೂ ಕೂಡ ಇಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಸೇರಿದಂತೆ NSP ಕಮಾಂಡೋಗಳು, ಫೋರೆನ್ಸಿಕ್ ಸಿಬ್ಬಂದಿ, ಟೆಕ್ನಿಕಲ್ ಸಿಬ್ಬಂದಿ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಇದ್ದಾರೆ. ನೋಡಿ, ಎಕ್ಸಾಕ್ಟ್ ಆಗಿ ನಮ್ಮ ಲೋಹಿತ್ ಈ ಕಡೆ ತೋರಿಸ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಜೈನ ಮಂದಿರವೂ ಕೂಡ ಇದೆ. ಆ ಜೈನ ಮಂದಿರದ ಬಲಭಾಗದಲ್ಲಿ ನಿಮ್ಗೆ ಕಾಣಿಸಬಹುದು ನಿನ್ನೆ ಆಗಿರುವಂತ ಸ್ಫೋಟ ಆಗಿರುವಂತ ಜಾಗ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲೊಂದು 4-5 ಕಾರ್ ಎಲ್ಲ ನಿಂತಿದೆ, ಒಂದು ಸಿಗ್ನಲ್ ಇದೆ. ಇದೇ ಸಿಗ್ನಲ್ ಅಲ್ಲಿ ನಿಂತಿದ್ದಂತಹ ಸಮಯದಲ್ಲಿ ದುತ್ ಅಂತ ಹೇಳಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಬಿದ್ದಿರುವಂತಹ ಅವಶೇಷಗಳನ್ನ ನೋಡ್ತಾ ಇದ್ರೆ ನಿನ್ನೆ ಸಂಪೂರ್ಣವಾಗಿ ಈ ರಸ್ತೆ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಅಂದ್ರೆ ರಕ್ತವೇ ಈ ರಸ್ತೆಯಲ್ಲಿ ತುಂಬಿಕೊಂಡಿತ್ತು. ಸುಟ್ಟೋಗಿರುವಂತಹ ಕುರುಹುಗಳನ್ನೆಲ್ಲ ತಾವು ನೋಡ್ತಾ ಇದ್ರಿ. ಇನ್ನು ಕ್ಲೋಸರ್ ಆಗಿ ತೋರಿಸ್ತಾ ಹೋದ್ರೆ ಆ ಪರದೆಗಳನ್ನ ತಾವು ನೋಡ್ತಾ ಇದ್ರಲ್ಲ, ಅಲ್ಲಿ ಒಳಗಡೆ ಅಲ್ಲಿ ಆಗಿರೋದ್ರಿಂದಾಗಿ ಅಲ್ಲಿ ಈಗ ಪರದೆಯನ್ನ ಕಟ್ಟಿ NSP ಕಮಾಂಡೋಗಳು ಸೇರಿದಂತೆ FSL ಸೇರಿದಂತೆ ಟೆಕ್ನಿಕಲ್ ಸಿಬ್ಬಂದಿ ಹಾಗೆ ಅಲ್ಲಿ ಇರುವಂತಹ ಸಿಬ್ಬಂದಿಗಳು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಇದ್ದಾರೆ. ಇನ್ನೊಂದು ವಿಚಾರವನ್ನು ನಾವು ಗಮನ ಹರಿಸಿ ನೋಡಿದ್ರೆ ನಾಗೇಂದ್ರ ಬಾಬು, ನಿನ್ನೆ ರೆಡ್ ಫೋರ್ಟ್ ರಜೆ ಇತ್ತು. ರೆಡ್ ಫೋರ್ಟ್ಗೆ ನಿನ್ನೆ ಯಾರು ಕೂಡ ಬರಂಗಿರ್ಲಿಲ್ಲ. ಒಂದು ವೇಳೆ
ಆತ ಏನಾದ್ರೂ ನಿನ್ನೆ ರೆಡ್ ಫೋರ್ಟ್ ಓಪನ್ ಇತ್ತು ಅನ್ನೋದಾದ್ರೆ ರೆಡ್ ಫೋರ್ಟ್ ನ ಒಳಗಡೆ ಹೋಗಿದ್ರೆ ಸಾವಿರಾರು ಜನ ಇಲ್ಲಿ ಒಳಗಡೆ ಇರ್ತಾ ಇದ್ರು. ಈ ರಸ್ತೆ ಇದೆಯಲ್ಲ, ಲಕ್ಷಾಂತರ ಜನ ಇಲ್ಲಿ ಓಡಾಡುವಂತ ರಸ್ತೆ ಇದು. ಚಾಂದಿನಿ ಚೌಕ್ ನ ಪ್ರಮುಖವಾದಂತಹ ಸರ್ಕಲ್ ಇದಾಗಿರುತ್ತೆ. ಈ ರಸ್ತೆಯಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ. ಈ ಸಮಯ ನಿನ್ನೆ ರಜೆ ಇದ್ದ ಕಾರಣದಿಂದ ರೆಡ್ ಫೋರ್ಟ್ ಬಂದಾಗಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇದು ಜೈನ ಟೆಂಪಲ್, ನಾನು ಆಗ್ಲೇ ಹೇಳಿದ್ನಲ್ಲ, ಜೈನ ಟೆಂಪಲ್ ನ ಎದುರುಗಡೆ ಈ ಚಾಂದಿನಿ ಚೌಕ್ ನ ಪ್ರಮುಖವಾದಂತಹ ಹಬ್ ಇದು. ಇಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತ ಹೇಳಿದ್ರೆ ಸಹಜವಾಗಿ ನಾವು ನಿನ್ನೆಲ್ಲ ಸಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ ನಾಗೇಂದ್ರ ಬಾಬು, ಸಿಎನ್ಜಿ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ವಲ್ಲ, ಬಹುತೇಕ ಅದು ಅಲ್ಲ ಅನ್ನೋದು ಇಲ್ಲಿ ಖಚಿತ ಆಗ್ತಿರುವಂತದ್ದು ನಿಮ್ಗೆ ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾಗೇಂದ್ರ ಬಾಬು, ನಿಮ್ಗೆ ಒಂದು ಬೋರ್ಡ್ ತೋರಿಸ್ತೀನಿ. ಆ ಬೋರ್ಡ್ ಕೆಳಗಡೆ ಆಗಿರೋದು ಆ ಸ್ಪಾಟ್ ಅನ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಶಿಖರ್ ಅಂತ ಹೇಳಿ ಒಂದು ಬೋರ್ಡ್ ನಿಮ್ಗೆ ಕಾಣಿಸ್ತಾ ಇದೆ ನಾಗೇಂದ್ರ ಬಾಬು. ಆ ಸಿಗ್ನಲಿಂಗ್ ಇದೆಯಲ್ಲ, ಆ ಸಿಗ್ನಲ್ ಮುಂದ್ಗಡೆ ಒಂದು ಶಿಖರ್ ಅಂತ ಒಂದು ಹಸಿರು ಬಣ್ಣದ ಬೋರ್ಡ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆ ಬೋರ್ಡ್ ನ ಕೆಳಗಡೆ ಫಸ್ಟ್ ಬ್ಲಾಸ್ಟ್ ಆಗುತ್ತೆ. ಫಸ್ಟ್ ಬ್ಲಾಸ್ಟ್ ಆಗಿ ಆ ನಂತರ ಸುತ್ತಮುತ್ತ ಇದ್ದಂತ ವಾಹನಗಳಿಗೆಲ್ಲ ಬೆಂಕಿ ತಗುಲುತ್ತೆ. ಬೆಂಕಿ ತಗುಲಿ ಜನ ಜಲ್ಲಾಪಿಲ್ಲಿಯಾಗಿ ಓಡ್ತಾರೆ. ಬ್ಲಾಸ್ಟ್ ನ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದ್ರೆ ನುಚ್ಚು ನೂರಾಗಿ ಅಲ್ಲಿ ಇದ್ದ ಡೆಡ್ ಬಾಡಿ ಎಲ್ಲ ಬೀಳುತ್ತೆ. ನೋಡಿ, ಸಹಜವಾಗಿ ನೀವು ನೋಡ್ತಾ ಹೋದಾಗೆ ಈ ಪ್ರಮುಖ ಆರೋಪಿಗಳು 3 ಜನ ಇದಾರಲ್ಲ, ಅದರಲ್ಲಿ ಒಬ್ಬ ಉಮರ್ ಏನಿದಾನಲ್ಲ, ಆತ ಕಾಶ್ಮೀರ ಮೂಲದವನು ಅನ್ನುವಂತ ಮಾಹಿತಿ ಯಾವಾಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಾರೆ. ಆತ ಡಾಕ್ಟರ್, ಆತ ಫ್ರಂಟ್ ಕಾಲರ್ ಜಾಬ್ ನಲ್ಲಿ ಇರ್ತಾನೆ. ಆತ ಒಂದಿಷ್ಟು ಕಮ್ಯುನಲ್ ಅಂದ್ರೆ ಒಂದು ಕೋಮಿನ ಜನರನ್ನ ಆತ ಸಂಪರ್ಕ ಮಾಡಿ ಅವರ ಮನವನ್ನ ಒಲಿಸಿ ಅವರಿಗೆ ಜಿಹಾದಿ ಅನ್ನುವಂತ ಒಂದಿಷ್ಟು ವಿಚಾರವನ್ನ ತುಂಬಿ ಸತ್ರೆ ಜುಂತಾಗತ್ತೆ ಅನ್ನುವಂತ ಅಭಿಪ್ರಾಯವನ್ನ ಅವರನ್ನ ಮೂಡಿಸಿ ಧರ್ಮಾಂಧತೆಯನ್ನ ಅವರಿಗೆ ತುಂಬಿ ಅವರನ್ನ ಆತ ಮೋಟಿವೇಟ್ ಮಾಡಿ ಬಳಸ್ಕೊಂಡಿದ್ದ ಅನ್ನುವಂತ ಮಾಹಿತಿ ಈಗ ಪ್ರಾಥಮಿಕವಾಗಿ ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಭಯೋತ್ಪಾದಕ ಸಂಘಟನೆ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ